ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇವತ್ತೊಂದು ಟಾಪಿಕ್ನ ತೊಗೊಬಂದಿದ್ದೀನಿ. ನೆಟ್ವರ್ಕ್ ಮಾರ್ಕೆಟಿಂಗ್ ರೀಡಿಫೈನ್ಡ್ ಅಂತ, ಅಂದರೆ ಮರು ವ್ಯಾಖ್ಯಾನಿಸಲಾಗಿದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ. ಯಾಕೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಕನ್ಸಿಸ್ಟೆಂಟಾಗಿ ಇನ್ಕಮ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಸಬ್ಜೆಕ್ಟ್ ತೊಗೊಬಂದಿದ್ದೀನಿ. ವೆರಿ ಸ್ಪೆಷಲ್ ಸಬ್ಜೆಕ್ಟ್ ಇದು. ತುಂಬ ಜನಕ್ಕೆ ಬೇಕಾದಂಥ ಸಬ್ಜೆಕ್ಟು. ಸೊ ದಟ್ ಪ್ರತಿಯೊಬ್ಬರು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಒಂದು ನನ್ನ ರಿಕ್ವೆಸ್ಟ್ ಅಂದರೆ ಕಂಪ್ಲೀಟಾಗಿ ನೋಡಿ. ನೋಡಿದ್ಮೇಲೆ ಈ ವಿಷಯ, ಈ ಕಂಟೆಂಟ್ ನಿಮಗೆ ವೆರಿ ವೆರಿ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ತಮ್ಮ ತಂಡ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅದೇ ರೀತಿ ಯಾರು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಸೊ ದಟ್ ಯು ವಿಲ್ ಗೆಟ್ ಆಲ್ ದ ನೋಟಿಫಿಕೇಷನ್ ಅಂತ ಹೇಳ್ತಾ ಇವತ್ತಿನ ಒಂದು ಸಬ್ಜೆಕ್ಟಿಗೆ ಹೋಗ್ಬಿಡೋಣ. ಏನಪ್ಪ ಇದು ಏನಕ್ಕೆ ಈ ವಿಷಯನ ತಂದಿದ್ದೀನಿ ಅಂದರೆ ನನ್ನ ಅಬ್ಸರ್ವೇಷನ್. ಯಾಕಂದರೆ ಲಾಸ್ಟ್ ಒಂದು 30 ಇಯರ್ಸ್ ಈ ಇಂಡಸ್ಟ್ರಿ ನಮ್ಮ ದೇಶಕ್ಕೆ ಕಾಲಿಟ್ಟಿದೆ. 30 ವರ್ಷ ಆಯಿತು. ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ತುಂಬ ಜನ ಕನಸಿನ ಬುತ್ತಿಯನ್ನು ಹೊತ್ತು ಬರ್ತಾರೆ. ಕೋಟ್ಯಾಂತರ ರೂಪಾಯಿ ಆದಾಯನ ಗಳಿಸ್ಬೋದು. ಒಬ್ಬ ಮಿಡ್ಲ್ ಕ್ಲಾಸ್ ಪರ್ಸನ್ ಒಬ್ಬ ಎಕ್ಸ್ಟ್ರಾಡಿನರಿ ಲೈಫ್ನ ಲೀಡ್ ಮಾಡ್ಬೋದು ಈ ಒಂದು ಇಂಡಸ್ಟ್ರಿ ಮುಖಾಂತರ. ಯಾವುದೇ ಒಂದು ದೊಡ್ಡ ಬಂಡವಾಳ ಇಲ್ಲದೆ ಈ ಒಂದು ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗ್ಬೋದು ಅಂತ ತುಂಬ ಜನ ತುಂಬ ಕನಸುಗಳನ್ನು ಹೊತ್ತು ಬರ್ತಾರೆ. ಏನಾಗ್ತದೆ ಇದು ಅಂದರೆ ಮೇನಾಗಿ ಈ ಇಂಡಸ್ಟ್ರಿಯ ಖೂಬಿ ಅಂದರೆ ಒಂದು ಏನಂತಾರೆ, ಒಂದು ಬ್ಯೂಟಿ, ಸೌಂದರ್ಯ ಏನಪ್ಪ ಅಂದರೆ ಪ್ಯಾಸಿವ್ ಇನ್ಕಮ್ ಅಂತ ಹೇಳ್ತಾರೆ. ಎಲ್ಲರೂ ಏನಂತ ಹೇಳ್ತಾರೆ? ಪ್ಯಾಸಿವ್ ಇನ್ಕಮ್ ಅಂತ. ಆದರೆ ಇವತ್ತೇನಾಗ್ತಿದೆ ಇಂಡಸ್ಟ್ರಿಯಲ್ಲಿ ಪ್ಯಾಸಿವ್ ಇನ್ಕಮ್ಗಿಂತ ಜಾಸ್ತಿ ನಾನು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ನೋಡ್ತಿರೋದು ಆ್ಯಕ್ಟಿವ್ ಇನ್ಕಮ್. ಆ್ಯಕ್ಟಿವ್ ಇನ್ಕಮೇ ಅಂದರೆ ಯಾವ ವ್ಯಕ್ತಿ ಆ್ಯಕ್ಟಿವ್ ಆಗಿದ್ದಾರೆ, ಈ ಇಂಡಸ್ಟ್ರಿ ಒಳಗಡೆ ಡೈಲಿ ಹೋಗಿ ಬಿಸ್ನೆಸ್ನ ಮಾಡ್ತಾಯಿದ್ದಾರೆ, ಆ ವ್ಯಕ್ತಿ ಈ ಒಂದರಲ್ಲಿ ಕನ್ಸಿಸ್ಟೆಂಟ್ ಅಂತ ಹೇಳ್ಬೋದು, ಒಂದು ಇನ್ಕಮ್ ನೋಡ್ತಾ ಇದ್ದಾರೆ. ಆದರೆ ಪ್ಯಾಸಿವ್ ಇನ್ಕಮ್ ಅನ್ನೋದು ಒಂದು ಮರೀಚಿಕೆ ಆಗಿದೆ. 2 ವರ್ಷ 3 ವರ್ಷ 5 ವರ್ಷ ಈ ಒಂದು ಇಂಡಸ್ಟ್ರಿಯಲ್ಲಿ ಎಫರ್ಟ್ ಹಾಕಿದ್ಮೇಲೂ ಸಹ ಆ್ಯಕ್ಟಿವ್ ಆಗಿ ಅವರ ಪ್ರೆಸೆನ್ಸ್ ಇದ್ದರೆ ಅವ್ರಿಗೆ ಇನ್ಕಮ್ ಜನ್ರೇಟ್ ಆಗ್ತಿದೆ, ಪ್ಯಾಸಿವ್ ಆಗಿ ಇನ್ಕಮ್ ಜನ್ರೇಟ್ ಆಗ್ತಿಲ್ಲ. ಯಾಕೆ ಅಂತ ನೋಡಿದ್ರೆ ಸೇಮ್ ಓಲ್ಡ್ ಸ್ಟ್ರಾಟಜಿ, ಪ್ರಿನ್ಸಿಪಲ್ ಸೇಮ್, ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಿನ್ಸಿಪಲ್ ರಿಮೈನ್ ಸೇಮ್. ಎಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರಲಿ, ಎಂಥ ಟೆಕ್ನಾಲಜಿ ಬರಲಿ, ಪ್ರಿನ್ಸಿಪಲ್ಸ್ ರಿಮೈನ್ ಸೇಮ್, ಬಟ್ ಸ್ಟ್ರಾಟಜಿಗಳು ಚೇಂಜ್ ಆಗ್ತಾ ಇರುತ್ತೆ. ಆದರೆ ನಾನೇನು ಅಂತಿದ್ದೀನಿ, 30 ಇಯರ್ಸಿಂದ ಸೇಮ್ ಓಲ್ಡ್ ಸ್ಟ್ರಾಟಜಿ ಮಾಡ್ತಿದ್ದೀವಿ. ಮೀಟಿಂಗ್ ಪೀಪಲ್, ಪ್ರೆಸೆಂಟಿಂಗ್ ಆಪರ್ಚುನಿಟಿ, ಪ್ರೆಸೆಂಟಿಂಗ್ ಪ್ರಾಡಕ್ಟ್ಸ್, ಇದನ್ನೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಸ್, ದಟ್ ಈಸ್ ದ ಫಂಡಮೆಂಟಲ್ಸ್. ಆದರೆ ಏನಾಗ್ತಾಯಿದೆ ಅಂದರೆ ಆ ಒಂದು ರಿಯಲ್ ಬ್ಯೂಟಿ ಏನು ನೆಟ್ವರ್ಕ್ ಮಾರ್ಕೆಟಿಂಗ್ ಬರ್ತಾ ಇದೀವಿ ನಾವು, ಪ್ಯಾಸಿವ್ ಇನ್ಕಮ್ ಜನ್ರೇಟ್ ಮಾಡಬೇಕು ಅಂತ, ಅದನ್ನು ತೊಗೊಳಕ್ಕಾಗ್ತಾಯಿಲ್ಲ. ಯಾಕೆ ಅಂತ ನೋಡಿದ್ರೆ ನಾವು ನೆಟ್ವರ್ಕ್ ಮಾರ್ಕೆಟಿಂಗನ್ನು ಏನು ಮಾಡ್ತಿದ್ದೀವಿ ಅಂದರೆ ಜನ ಸೇರಿಸೋ ಬಿಸ್ನೆಸ್ ಮಾಡ್ಕೊಂಡಿದ್ದೀವಿ. ಪೀಪಲ್ ಜಾಯ್ನಿಂಗ್ ಬಿಸ್ನೆಸ್ಸು ಅಥವಾ ಪ್ರಾಡಕ್ಟ್ ಸೆಲ್ಲಿಂಗ್ ಬಿಸ್ನೆಸ್. ಪ್ರಾಡಕ್ಟ್ನ ಹೊತ್ಕೊಂಡು ನಾನು ತುಂಬ ಜನ ನೋಡಿದ್ದೀನಿ. ಪ್ರಾಡಕ್ಟ್ನ ಸ್ಟೋರ್ ಮಾಡ್ಕೊಂಡು ಹಳ್ಳಿ ಸುತ್ತಿ ಪ್ರಾಡಕ್ಟ್ನ ಸೇಲ್ ಮಾಡೋದು. ಈ ಒಂದು ಏನಂತಾರೆ, ನಿರಂತರವಾಗಿ ನಡೀತಾ ಇದೆ. ಆ್ಯಕ್ಟಿವ್ ಆಗಿ ಅವರು ಪ್ರತಿದಿನ ಹೋಗೋದು, ಡೆಮೋ ಕೊಡೋದು, ಪ್ರತಿದಿನ ಹೋಗೋದು, ಪ್ರಾಡಕ್ಟ್ನ ಏನಪ್ಪ ಸೇಲ್ ಮಾಡೋದು, ಅದರಲ್ಲಿ ಕಾರ್ಯನಿರತರಾಗಿದ್ದಾರೆ. ಆ ಮುಖಾಂತರ ಒಂದು ಸ್ವಲ್ಪ BV ತೊಗೊಂಡು ಒಂದು ಸಣ್ಣ ಇನ್ಕಮ್ನ ತೊಗೊಂಡು ನೆಟ್ವರ್ಕ್ ಮಾರ್ಕೆಟಿಂಗ್ನು ಮಾಡ್ತಾಯಿದ್ದೀವಿ ಫುಲ್ ಟೈಮ್ ಅಂತ ಹೇಳುವಂಥ ಪರಿಸ್ಥಿತಿ ಇದೆ. SR ಮೀಡಿಯಾ ಲೀಡರ್ಸ್. ಆದ್ದರಿಂದ ಇವತ್ತು ನಾನು ನಿಮಗೆ ಹೇಳಕ್ಕೆ ಬಂದಿದ್ದೀನಿ, ನಿಜವಾಗ್ಲೂ ನೀವು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಪ್ಯಾಸಿವ್ ಇನ್ಕಮ್ ತೊಗೊಬೇಕಾ? ಏನು ಕನಸನ್ನು ಬುತ್ತಿ ಹೊತ್ತು ಬಂದಿದ್ದೀರಾ? ಯಾಕಂದರೆ ನಾನು ಇವತ್ತು ನೋಡ್ತಾ ಇದ್ದೀನಿ, ಒಂದು 10,000 ಟೀಮ್, 10,000 ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಅಂದರೆ ಅದರಲ್ಲಿ ಕೇವಲ ಒಂದು 5ರಿಂದ 10 ಜನ ಮಾತ್ರ ಪ್ಯಾಸಿವ್ ಇನ್ಕಮ್ನ ಅನುಭವಿಸ್ತಾ ಇದ್ದಾರೆ. ಇನ್ನು ಉಳಿದವರೆಲ್ಲ ಒಂದು 5,000 ಪೀಪಲ್ಗಳು ಇನ್ಆ್ಯಕ್ಟಿವ್ ಆಗ್ತಾರೆ, ಇನ್ನೊಂದು 5,000 ಪೀಪಲ್ಗಳು ಇನ್ಕಮ್ ತೊಗೊತಾರೆ. ದಟ್ ಈಸ್ ನಾಟ್ ಕನ್ಸಿಸ್ಟೆಂಟ್ ಇನ್ಕಮ್ ಒಂದು, ಆ್ಯಂಡ್ ದಟ್ ಈಸ್ ನಾಟ್ ಎ ಬಿಗರ್ ಇನ್ಕಮ್. ಆ ರೆಗ್ಯುಲರ್ ಆ್ಯಕ್ಟಿವ್ ಇನ್ಕಮ್ನ ತೊಗೊತಿದ್ದಾರೆ. ಅದಕ್ಕೊಂದು ಸೊಲ್ಯೂಷನ್ ಏನಪ್ಪ ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಮಾಡುವ ರೀತಿಯಲ್ಲಿ ಚೇಂಜ್ ಆಗಬೇಕು. ಅಂದರೆ ಸ್ಟ್ರಾಟಜಿ, ತಂತ್ರಗಾರಿಕೆಯಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಮಾತ್ರ ನೀವೊಂದು ಪ್ಯಾಸಿವ್ ಇನ್ಕಮಿಗೆ ಹೋಗ್ಬೋದು. ಅದಕ್ಕೋಸ್ಕರ ಒಂದು ಸೊಲ್ಯೂಷನ್ ನಾನು ಕಂಡಿಟ್ಕೊಂಡಿರೋದು, ನನಗೆ ಅನಿಸಿರೋದು ನಿಮ್ಮ ಜೊತೆ ಚರ್ಚೆ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಅಲ್ಟಿಮೇಟ್ ಅಲ್ಲ. ನನಗೇನು ಅರ್ಥ ಆಗಿದೆ, ನಾನೇನು ಫೀಲ್ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆ ಚರ್ಚೆ ಮಾಡೋಣ ಅಂತ ಬಂದಿದ್ದೀನಿ. ಯಾರಿಗೆ ಯೂಸ್ಫುಲ್ ಅಂತಾರೋ ಈ ಕಂಟೆಂಟ್ನ ತಗೊಳ್ಳಿ ಅಂತ ಹೇಳ್ತಾ, ಏನಪ್ಪ ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ನೀವು ಮಾಡಬೇಕಾದ ಮೊದಲನೇ ವಿಷಯ ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ನ ಕ್ಲಾರಿಟಿ ತಗೊಳ್ಳಿ. ಇಟ್ಸ್ ಜಸ್ಟ್ ನಾಟ್ ಎ ಪ್ರಾಡಕ್ಟ್ ಸೆಲ್ಲಿಂಗ್ ಬಿಸ್ನೆಸ್, ಇಟ್ ಈಸ್ ಜಸ್ಟ್ ನಾಟ್ ಎ ಪೀಪಲ್ ಜಾಯ್ನಿಂಗ್ ಬಿಸ್ನೆಸ್, ಇಟ್ ಈಸ್ ಎ ಲೀಡರ್ಶಿಪ್ ಬಿಸ್ನೆಸ್ ಅಂತ ಯಾವಾಗಲೂ ಹೇಳ್ತಿರ್ತೀನಿ. ಆ್ಯಸ್ ವೆಲ್ ಆಸ್ ಇಟ್ ಈಸ್ ಎ ಕಮ್ಯುನಿಟಿ ಬಿಲ್ಡಿಂಗ್ ಬಿಸ್ನೆಸ್. ಯು ಹ್ಯಾವ್ ಟು ಡೆವಲಪ್ ಎ ಕಮ್ಯುನಿಟಿ. ಈಗ ಇಲ್ಲ ಅಂದರೆ ಪ್ಯಾಸಿವ್ ಇನ್ಕಮ್ ಅನ್ನೋದು ಮರೀಚಿಕೆ ಆಗುತ್ತೆ. ಕಮ್ಯುನಿಟಿ ಇಸ್ ಎನ್ ಆನ್ಸರ್.
ಕಮ್ಯುನಿಟಿ ಮಾರ್ಕೆಟಿಂಗ್ ಅಂತ ನೀವು ಕಮ್ಯುನಿಟಿ ಕಾಮರ್ಸ್ ಅಂತ ಹೇಳ್ಬೋದು, ಕಮ್ಯುನಿಟಿ ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಕಮ್ಯುನಿಟಿ ಬಿಸ್ನೆಸ್ನ ಬಿಲ್ಡ್ ಮಾಡೋದನ್ನ ನೀವು ಕಲಿಲೇಬೇಕಾಗುತ್ತೆ. ಆ ಕಮ್ಯುನಿಟಿ ಬಿಲ್ಡ್ ಮಾಡಿದ್ರೆ ಮಾತ್ರ ನೀವು ಲೈಫ್ ಟೈಮ್ ಒಂದು ಟೀಮ್ ನಿಮ್ಮ ಜೊತೆ ಸಸ್ಟೈನ್ ಆಗುತ್ತೆ. ನೀವು ಹಾಕಿರೋವಂಥ ವರ್ಷಾನುಗಟ್ಟಲೆ ಎಫರ್ಟ್ಗಳು ನಿಮಗೆ ಫಲ ಕೊಡುತ್ತೆ. ಇಲ್ಲ ಅಂದರೆ ಅದು ತುಂಬ ಕಷ್ಟ ಆಗುತ್ತೆ ಮೀಡಿಯಾ ಲೀಡರ್ಸ್. 3 ವರ್ಷ 5 ವರ್ಷ ಕಷ್ಟಪಟ್ಟು ಟೀಮ್ ಕಟ್ಟಿ ಆ ಟೀಮ್ ಇನ್ಆ್ಯಕ್ಟಿವ್ ಆಗಿಬಿಡುತ್ತೆ. ಸೊ ಆದ್ದರಿಂದ ಈ ಟೀಮ್ ಆ್ಯಕ್ಟಿವ್ ಆಗಿರಬೇಕು. ಯಾವಾಗಲೂ ಟೀಮ್ ಇಂದ ನಿಮಗೊಂದು ರಿಸಲ್ಟ್ ಎನ್ಕ್ಯಾಶ್ ಆಗಬೇಕು ಅಂದರೆ ಇವತ್ತಿಂದ ನಿಮ್ಮ ಫೋಕಸ್ ಆ ಕಮ್ಯುನಿಟಿ ಬಿಲ್ಡಿಂಗ್ ಮೇಲೆ ಇರಲಿ ಅಂತ ಹೇಳ್ತಾ, ಕಮ್ಯುನಿಟಿ ಅಂದ್ರೇನು, ಹೇಗೆ ಕಮ್ಯುನಿಟಿನ ಬಿಲ್ಡ್ ಮಾಡೋದು ಅಂತ ಚರ್ಚೆ ಮಾಡ್ತೀನಿ. ಇಷ್ಟೊತ್ತು ಇಂಟ್ರೊಡಕ್ಷನ್ ಕೊಟ್ಟೆ. ನೋಡೋಣ, ನಿಜವಾಗ್ಲೂ ಅವರಿಗೆ ಪ್ಯಾಸಿವ್ ಇನ್ಕಮ್ ಬೇಕು ಅಂದರೆ 5 ನಿಮಿಷ ಒಟ್ಟಿನಲ್ಲಿ 6 ನಿಮಿಷ ಆಗಿದೆ. ಇಲ್ಲಿವರೆಗೂ ಯಾರು ಬಂದಿರ್ತಾರೆ ಅವರಿಗೆ ಈ ಒಂದು ರಿಯಲ್ ಫ್ರೂಟ್ ಸಿಗತ್ತೆ. ಓಕೆ, ಕಮ್ಯುನಿಟಿ, ವಾಟ್ ಈಸ್ ಕಮ್ಯುನಿಟಿ? ನನ್ನ ಪ್ರಕಾರ ಕಮ್ಯುನಿಟಿನ ನಾನು ಈ ರೀತಿ ಡಿಫೈನ್ ಮಾಡಿದ್ದೀನಿ. ಕಮ್ಯುನಿಕೇಷನ್ ಪ್ಲಸ್ ಯೂನಿಟಿ ಈಸ್ ಈಕ್ವಲ್ ಟು ಕಮ್ಯುನಿಟಿ. ಕಮ್ಯುನಿಕೇಷನ್ ಪ್ಲಸ್ ಯೂನಿಟಿ ಈಸ್ ಈಕ್ವಲ್ ಟು ಕಮ್ಯುನಿಟಿ ಅಂದರೆ ನಾವು ಒಂದು ವಿಷಯನ ಕಮ್ಯುನಿಕೇಷನ್ ಮಾಡಬೇಕು. ಆ ಕಮ್ಯುನಿಕೇಷನ್ ಎಲ್ಲರೂ ಸೇರಿ ಒಟ್ಟಾಗಿ ಒಂದೇ ಕಮ್ಯುನಿಕೇಷನ್ ಆದಾಗ ಅದು ಕಮ್ಯುನಿಟಿಯಾಗಿ ಡೆವಲಪ್ ಆಗುತ್ತೆ ಅಂತ. ಹೌದಲ್ಲ ಮೀಡಿಯಾ ಲೀಡರ್ಸ್? ಆದ್ದರಿಂದ ಕಮ್ಯುನಿಟಿನ ಡೆವಲಪ್ ಮಾಡಿ. ಕಮ್ಯುನಿಟಿನ ಹೇಗೆ ಡೆವಲಪ್ ಮಾಡೋದು ಸರ್? ಹೌ ಟು ಡೆವಲಪ್ ಎ ಕಮ್ಯುನಿಟಿ? ಕ್ವಶನ್ ಮಾರ್ಕ್. ಎಲ್ರಿಗೂ ಅನಿಸುತ್ತೆ ಸರ್ ನೀವು ಹೇಳೋದು ಕರೆಕ್ಟು. ನಾವು ಬಂದಿರೋದು ಪ್ಯಾಸಿವ್ ಇನ್ಕಮ್ ಮಾಡೋದಕ್ಕೆ. ಇವತ್ತಿಂದ ನನ್ನ ಒಂದು ಫೋಕಸ್, ನನ್ನ ಸ್ಟ್ರಾಟಜಿ ಚೇಂಜ್ ಆಗುತ್ತೆ ಸರ್. ನಾನು ಕಮ್ಯುನಿಟಿ ಬಿಲ್ಡ್ ಮಾಡ್ತೀನಿ ಅಂತ ಹೋದರೆ ಯಾವ ರೀತಿ ಕಮ್ಯುನಿಟಿ ಬಿಲ್ಡ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಟು ಡೆವಲಪ್ ಎ ಕಮ್ಯುನಿಟಿ ಯು ನೀಡ್ 5 ಥಿಂಗ್ಸ್. ಆ 5 ವಿಷಯಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡೋಕ್ಕೆ ಬಂದಿದ್ದೀನಿ ಇವತ್ತು. ಮೊದಲನೇದಾಗಿ ಯು ನೀಡ್ ಎ ವಿಷನ್. ಎಸ್ ಮೈ ಡಿಯರ್ ಫ್ರೆಂಡ್ಸ್. ಒಂದು ತಂಡವನ್ನು, ನೀವು ಜನಗಳನ್ನು ಜಾಯಿನ್ ಮಾಡಿದರೆ ಆ ಜನ ಟೀಮಾಗಿ ಪರಿವರ್ತನೆ ಆಗಬೇಕು. ಮತ್ತೊಮ್ಮೆ ಹೇಳ್ತಿದ್ದೀನಿ, ಜನ ಟೀಮಾಗಿ ಪರಿವರ್ತನೆ ಆಗಬೇಕು. ಆ ಒಂದು ಟೀಮು ಕಮ್ಯುನಿಟಿಯಾಗಿ ಪರಿವರ್ತನೆ ಆಗಬೇಕು ಅಂದರೆ ಯು ಶುಡ್ ಕ್ಯಾರಿ ಎ ವಿಷನ್. ಆ ವಿಷನ್ ಕಮ್ಯುನಿಕೇಷನ್ ಆಗಬೇಕು. ಏನು ಕಮ್ಯುನಿಕೇಷನ್ ಪ್ಲಸ್ ಯೂನಿಟಿ ಈಸ್ ಈಕ್ವಲ್ ಟು ಕಮ್ಯುನಿಟಿ ಅನ್ನಲ್ಲ. ಏನು ಕಮ್ಯುನಿಕೇಷನ್ ಆಗಬೇಕು ಅಂದರೆ ಎ ವಿಷನ್ ಶುಡ್ ಕಮ್ಯುನಿಕೇಟ್ ಈಚ್ ಅದರ್. ಟೀಮ್ ಒಳಗಡೆ ಪ್ರತಿಯೊಂದು ಏನಾಗಬೇಕು, ಒಂದು ವಿಷನ್ನು ಕಮ್ಯುನಿಕೇಟ್ ಆಗಬೇಕು. ಯಾವ ವಿಷನ್ನ ಕ್ಯಾರಿ ಮಾಡ್ತೀರಿ? ಫಾರ್ ಎಕ್ಸಾಂಪಲ್, ನೀವು ನೋಡಿ, ಇವತ್ತು ಯಾಕೆ ಜನ ಒಂದು ಯುನಿಟಿ ಆಗ್ತಾರೆ ಅಂದರೆ, ಈಗ ನಮ್ಮ ದೇಶದೇ ನೋಡಿ, ನಮ್ಮ ದೇಶ ಸ್ವತಂತ್ರ ಆಗೋಕ್ಕಿಂತ ಮುಂಚೆ ಅನ್ಆರ್ಗನೈಸ್ಡ್ ಆಗಿತ್ತು, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹರಡಿತ್ತು. ಆದರೆ ಒಬ್ಬ ವ್ಯಕ್ತಿ, ಮಹಾತ್ಮ ಗಾಂಧೀಜಿ, ಒಂದು ವಿಷನ್ ಇಟ್ಕೊಂಡು ಬರ್ತಾರೆ, ಫ್ರೀಡಮ್, ಸ್ವಾತಂತ್ರ್ಯ ಬೇಕು ಅಂತ. ಆ ವಿಷನ್ನು ಪ್ರತಿಯೊಬ್ಬ ಭಾರತೀಯರಲ್ಲಿ ಒಂದು ಅಂಡರ್ ಕರೆಂಟ್ ಪಾಸ್ ಆಯಿತು. ಎಲ್ಲರೂ ಒಂದು ಯುನಿಟಿ, ಅವರೊಳಗಡೆ ಒಂದು ಸಮಗ್ರತೆ ಮತ್ತು ಒಂದು ಏನಂತಾರೆ ಒಟ್ಟಾಗುವಂಥ ಒಗ್ಗಟ್ಟು ತರುವಂಥ ಶಕ್ತಿನ ತಗೊಬಂತು. ಆ ಒಗ್ಗಟ್ಟು ತರೋದು ಯಾವಾಗ ಅಂದರೆ ಆ ವಿಷನ್ನು ಜನ ಜೊತೆ ಕಮ್ಯುನಿಕೇಷನ್ ಆದಾಗ. ಅದೇ ರೀತಿ ನೀವು ಏನು ವಿಷನ್ನ ನಿಮ್ಮ ಟೀಮಿಗೆ ಕೊಡ್ತಾ ಇದ್ದೀರಾ ಈ ಒಂದು ಬಿಸ್ನೆಸ್ ಮುಖಾಂತರ, ಆ ವಿಷನ್ನು ಪ್ರತಿಯೊಬ್ಬರಿಗೂ ಕಮ್ಯುನಿಕೇಷನ್ ಆದಾಗ, ಆ ವಿಷನ್ನು ಎಕ್ಸೆಪ್ಟ್ ಮಾಡಿದಾಗ ಅವರು ನಿಮ್ಮ ಜೊತೆ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಅವ್ರು ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಲ್ಲ. ಯಾಕಂದರೆ ಅವರು ಬೈ ಮಾಡಿರೋದು ವಿಷನ್ನ, ಕಂಪ್ನಿನಲ್ಲ, ಪ್ರಾಡಕ್ಟ್ನಲ್ಲ. ಅವರು ಬೈ ಮಾಡಿರೋದು ನಿಮ್ಮ ವಿಷನ್ನ, ತಂಡದ ವಿಷನ್ನ. ಇದನ್ನು ಅರ್ಥ ಮಾಡ್ಕೊಂಡು ವಿಷನ್ನ ನೀವು ಡೆವಲಪ್ ಮಾಡೋದನ್ನ ಕಲ್ತ್ಕೋಬೇಕು. ಓಕೆ, ಯು ಹ್ಯಾವ್ ವಿಷನ್ನ ಡೆವಲಪ್ ಮಾಡೋದಲ್ಲ, ವಿಷನ್ನ ಕಮ್ಯುನಿಕೇಟ್ ಮಾಡೋದನ್ನ ಕಲ್ತ್ಕೊಬೇಕು. ಓಕೆ, ಫಸ್ಟ್ ಪಾಯಿಂಟ್ ಇಸ್ ವಿಷನ್. ತುಂಬ ವಿಷನ್ ಬಗ್ಗೆ ಜಾಸ್ತಿ ಮಾತಾಡಬೇಕು. ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ನಿಮಗೆ ಹೇಳಕ್ಕೆ ಹೋಗ್ತಿದ್ದೀನಿ, ವಿಷನ್ನ ಕಮ್ಯುನಿಕೇಟ್ ಮಾಡಿ. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ, ಆ ವಿಷನ್ ಕಮ್ಯುನಿಕೇಟ್ ಮಾಡೋಕ್ಕೆ ನಿಮ್ಮಲ್ಲಿ ಅನ್ಡೌಟಬ್ಲಿ ಎರಡನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್, ಯು ಶುಡ್ ಹ್ಯಾವ್ ಎ ಗ್ರೇಟ್ ಎನರ್ಜಿ. ಎನರ್ಜಿ ಇಲ್ಲ, ಯು ಕೆನಾಟ್ ಕಮ್ಯುನಿಕೇಟ್ ದಟ್ ವಿಷನ್. ತುಂಬ ಜನ ವಿಷನ್ ಇಟ್ಕೊಂಡಿದ್ದಾರೆ, ಆ ಡ್ರೀಮ್ಸ್ ಇಟ್ಕೊಂಡಿದ್ದಾರೆ, ಆ ವಿಷನ್ನ ಹೇಳ್ತಾರೆ, ನಾವು ಹಂಗೆ ಮಾಡೋಣ, 1 ಲಕ್ಷ ದುಡಿಯೋಣ, 5 ಲಕ್ಷ ದುಡಿಯೋಣ, 10 ಲಕ್ಷ, 1 ಕೋಟಿ ದುಡಿಯೋಣ, ನಾವು ಅದಕ್ಕೆ ಹೋಗೋಣ, ಇದಕ್ಕೆ ಹೋಗೋಣ, ಏನೇನೋ ಹೇಳ್ತೀವಿ, ವಿಷನ್ ಇಟ್ಕೊಳ್ತೀವಿ. ಆದರೆ ವಿಷನ್ ಯಾಕೆ ಕಮ್ಯುನಿಕೇಟ್ ಆಗ್ತಿಲ್ಲ ಅಂದರೆ, ಯಾರು ತಂಡದ ಲೀಡರ್ ಇರ್ತಾನೆ ಅವನಿಗೆ ಎನರ್ಜಿ ಇರೋದಿಲ್ಲ. ಇದ್ದರೂ ಆ ಎನರ್ಜಿನೇ ಸಸ್ಟೈನೇಬಲ್ ಎನರ್ಜಿ ಇರಲ್ಲ. ಒಂದು ದಿನದಲ್ಲಿರೋಂಥ ಎನರ್ಜಿ ಸೆಕೆಂಡ್ ಡೇಸ್ ಇರಲ್ಲ. 2ನೇ ದಿನದಲ್ಲಿರೋಂಥ ಎನರ್ಜಿ ಮುಂದಿನ ವೀಕಲ್ಲಿ ಇರಲ್ಲ. ಮುಂದಿನ ವಾರದಲ್ಲಿದ್ದಂಥ ಎನರ್ಜಿ ಮುಂದಿನ ತಿಂಗಳಲ್ಲಿರೋದಿಲ್ಲ. ಸರ್ಕಮ್ಸ್ಟೆನ್ಸಸ್ಗೆ ಬಲಿಪಶುವಾಗಿ, ಅಂದರೆ ಸಾಂದರ್ಭಿಕ ಬಲಿಪಶುವಾಗಿ ನಾವು ವಿಕ್ಟಿಮ್ ಆಗಿ ನಮ್ಮ ಎನರ್ಜಿನ ಅವಾಗವಾಗ ಡೌನ್ ಮಾಡ್ಕೊತ ಇರ್ತೀವಿ. ಆ ಎನರ್ಜಿ ಯಾವಾಗ ಡೌನ್ ಆಗುತ್ತೆ, ವಿಷನ್ನು ಕಮ್ಯುನಿಕೇಷನ್ನು ಕಮ್ಮಿ ಆಗ್ತಾ ಹೋಗುತ್ತೆ.
ತಂಡದಲ್ಲಿ ಆ ಒಂದು ಅಂಡರ್ ಕರೆಂಟ್, ಆ ವೈಬ್ರೇಷನ್ ಕ್ರಿಯೇಟ್ ಆಗಲ್ಲ, ಆ ವೈಬ್ಸ್ ಕ್ರಿಯೇಟ್ ಆಗಲ್ಲ. ಸೊ ಆದ್ದರಿಂದ ನೀವು ನಿಜವಾಗ್ಲೂ ಒಂದು ಬಿಗ್ಗರ್ ಟೀಮ್ ಕಟ್ಟಬೇಕು, ಲಕ್ಷಾಂತರ ಜನ ಟೀಮ್ ಕಟ್ಟಬೇಕು, ಒಂದು ಪ್ಯಾಸಿವ್ ಇನ್ಕಮ್ ತೊಗೊಬೇಕು ಅಂತಿದ್ರೆ ಯು ಶುಡ್ ಹ್ಯಾವ್ ಎ ಗ್ರೇಟ್ ಎನರ್ಜಿ. ಆ ಎನರ್ಜಿ ಯಾವತ್ತೂ ಒಂದು ಸೆಕೆಂಡು ಡ್ರಾಪ್ ಆಗೋಂಗಿಲ್ಲ. ಅದು ಯಾಕಂದರೆ ಬೇಗ ರಿಫ್ಲೆಕ್ಟ್ ಆಗುತ್ತೆ ತಂಡದ ಮೇಲೆ. ತಂಡದ ಎನರ್ಜಿ ಡೌನ್ ಆಯಿತು ಅಂದರೆ ಯಾರು ನಿಮ್ಮ ಜೊತೆ ಕಮ್ಯುನಿಟಿಯಾಗಿ ಉಳ್ಕೊಳೋದಿಲ್ಲ. ಸೊ ಆದ್ದರಿಂದ ಯು ಶುಡ್ ಕ್ಯಾರಿ ಎ ಗ್ರೇಟ್ ಎನರ್ಜಿ ಟು ಕಮ್ಯುನಿಕೇಟ್ ಯುವರ್ ವಿಷನ್. ಓಕೆ, ಮೂರನೇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ವಿತ್ ದ ಎನರ್ಜಿ ಯು ಶುಡ್ ಹ್ಯಾವ್, ಮೂರನೇದು ಪಾಸಿಟಿವ್ ಲೀಡರ್ಶಿಪ್. ಪಾಸಿಟಿವ್ ಲೀಡರ್ಶಿಪ್ ಬರೀ ಲೀಡರ್ಶಿಪ್ ಅಲ್ಲ, ನಾಯಕತ್ವ ಅಲ್ಲ. ಯು ಶುಡ್ ಟೇಕ್ ಇನ್ ಚಾರ್ಜ್ ಆಫ್ ಪಾಸಿಟಿವ್ ಲೀಡರ್ ಆಗಬೇಕು ನೀವು. ಪಾಸಿಟಿವ್ ಲೀಡರ್ ಅಂದರೆ ಹ್ಯಾವಿಂಗ್ ಎ ಪಾಸಿಟಿವ್ ಫ್ರೇಮ್ ಆಫ್ ಮೈಂಡ್ ಸೆಟ್ ಅಂತ. ಅಂದರೆ ಎಂಥ ಕಠಿಣ ಸಂದರ್ಭದಲ್ಲೂ, ಎಂಥ ನಕಾರಾತ್ಮಕ ಸಿಚುವೇಶನಲ್ಲೂ, ಅಂದರೆ ನೆಗೆಟಿವ್ ಸಿಚುವೇಶನಲ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥ ನಾಯಕತ್ವದ ಗುಣವನ್ನು ಬೆಳೆಸಿದ್ರೆ ಮಾತ್ರ ನೀವು ಕಮ್ಯುನಿಟಿನ ಬಿಲ್ಡ್ ಮಾಡೋಕ್ಕೆ ಸಾಧ್ಯ. ಯಾವಾಗ ಸಾಂದರ್ಭಿಕವಾಗಿ ನೆಗೆಟಿವ್ ಬರುತ್ತೋ ಅವಾಗೆಲ್ಲ ನೀವೇನಾದ್ರು ನೆಗೆಟಿವ್ ಆದರೆ ಕಮ್ಯುನಿಟಿ ಬಿಲ್ಡ್ ಆಗಲ್ಲ, ಕಮ್ಯುನಿಟಿ ಡಿಸ್ಟ್ರಾಯ್ ಆಗುತ್ತೆ, ಟೀಮ್ ಸಕ್ಸಸ್ ಆಗಲ್ಲ, ಸಸ್ಟೈನ್ ಆಗಲ್ಲ. ಸೊ ನೀವು ಪಾಸಿಟಿವ್ ಲೀಡರ್ ಆಗಬೇಕು. ಸೊ ಎನಿ ಸೆಕೆಂಡ್, ಎನಿ ಪಾಯಿಂಟ್ ನಿಮ್ಮ ಜೊತೆ ನೀವು ಮಾಡ್ತಾ ಇರೋಂಥ ಕಮ್ಯುನಿಕೇಷನ್ನು, ವಿಷನ್ನು, ಆ ಎನರ್ಜಿ ಪಾಸಿಟಿವ್ ಆಗಿ ಅವ್ರಿಗೆ ಮುಟ್ತಾ ಇರಬೇಕೆ ಹೊರತು ನೆಗೆಟಿವ್ ಆಗಿ ಮುಟ್ಟಬಾರ್ದು. ಸೊ ಬರೀ ಲೀಡರ್ಶಿಪ್ ಇದ್ದರೆ ಸಾಕಾಗಲ್ಲ. ಸೊ ಈ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡೋದಕ್ಕೆ ನಿಮಗೆ ಪಾಸಿಟಿವ್ ಲೀಡರ್ಶಿಪ್ ಅಂತಾರೆ. ಮುಂದಿನ ದಿನಗಳಲ್ಲಿ ಎನರ್ಜಿ ಹೆಂಗೆ ತೊಗೊಳೋದು, ವಿಷನ್ ಅಂದ್ರೇನು, ಪಾಸಿಟಿವ್ ಲೀಡರ್ಶಿಪ್ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಾಕ್ತೀನಿ. ಸೊ ಇವಾಗ ನೀವು ಅರ್ಥ ಮಾಡ್ಕೊಳ್ಳಿ ಏನು ಬೇಕು ಅಂತ ಕಮ್ಯುನಿಟಿ ಡೆವಲಪ್ ಮಾಡೋಕ್ಕೆ. ನಾಲ್ಕನೇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು, ವೆರಿ 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 ಇಂಪಾರ್ಟೆಂಟ್ ಪಾಯಿಂಟು ನಾಲ್ಕನೇದು, ಇಟ್ಸ್ ನಥಿಂಗ್ ಬಟ್ ಕಲ್ಚರ್. ಸೊ ಒಂದು ಕಮ್ಯುನಿಟಿ, ನೀವು ಅದೇ ಆ್ಯಕ್ಟಿವ್ ಇನ್ಕಮಿಂದ ಪ್ಯಾಸಿವ್ ಇನ್ಕಮ್ ಹೋಗಬೇಕು. ಕಮ್ಯುನಿಟಿಯಲ್ಲಿ ಇರೋಂಥ ಟೀಮ್ ಡೂಪ್ಲಿಕೇಟ್ ಆಗಬೇಕು, ಒಂದು ದೊಡ್ಡ ಕಮ್ಯುನಿಟಿ ಆಗಬೇಕು, ಒಂದು ದೊಡ್ಡ ತಂಡವಾಗಬೇಕು ಅಂದರೆ ಅದು ಡೂಪ್ಲಿಕೇಶನಿಂದ ಮಾತ್ರ ಸಾಧ್ಯ. ಯಾವ ವ್ಯಕ್ತಿ ಡೂಪ್ಲಿಕೇಟ್ ಆಗೋಕ್ಕೆ ಸಾಧ್ಯ ಇಲ್ಲ, ನಂತರನೇ ಇನ್ನೊಬ್ಬ ಇರಬೇಕು ಅನ್ನೋದು ಸುಳ್ಳು. ಆದರೆ ಆ ಸಂಸ್ಕೃತಿ, ನೀವು ಒಂದು ತಂಡದಲ್ಲಿ ಹುಟ್ಟಾಕುವಂಥ ಕಲ್ಚರ್ ಡೂಪ್ಲಿಕೇಟ್ ಆಗುತ್ತೆ. ನೋಡಿ, ಶತಮಾನಗಳಿಂದ ಈಗ ಫಾರ್ ಎಕ್ಸಾಂಪಲ್ ಇವತ್ತು ಯುಗಾದಿ ಹಬ್ಬದಿಂದ ನೋಡಿ, ಯುಗಾದಿ ಹಬ್ಬ ಅನ್ನೋದು ಒಂದು ನಮ್ಮ ದೇಶದ ಒಂದು ಸಂಸ್ಕೃತಿ. ವರ್ಷಾನುಗಟ್ಲೆಯಿಂದ ಅದು ಪ್ರತಿ ವರ್ಷ ಡೂಪ್ಲಿಕೇಟ್ ಆಗ್ತಾಯಿದೆ. ಪ್ರತಿಯೊಬ್ಬರು ಆಚರಣೆ ಮಾಡ್ತಾಯಿದ್ದೀವಿ, ಸಂಭ್ರಮಿಸ್ತಿದ್ದೀವಿ. ಅದಕ್ಕೆ ಆದಂಥ ರೀತಿ ನೀತಿಗಳನ್ನು ಪ್ರತಿಯೊಬ್ಬ ವ್ಯಕ್ತಿನೂ ಪರಿಪಾಲಿಸ್ತಾನೆ. ಯಾಕೆಂದರೆ ಅಲ್ಲಿ ವ್ಯಕ್ತಿ ಡೂಪ್ಲಿಕೇಟ್ ಆಗಿಲ್ಲ, ಅಲ್ಲಿ ಸಂಸ್ಕೃತಿ ಡೂಪ್ಲಿಕೇಟ್ ಆಗಿತ್ತು. ಎಷ್ಟೇ ವರ್ಷ ಇದ್ರೂ, ಈ ಒಂದು ಮುಂದಿನ ಪೀಳಿಗೆ ಇದ್ರೂ ಈ ಸಂಸ್ಕೃತಿ ಡೂಪ್ಲಿಕೇಟ್ ಆಗ್ತಿರುತ್ತೆ. ಅದಕ್ಕೋಸ್ಕರ ನಾವು ಡೂಪ್ಲಿಕೇಟ್ ಆಗಬೇಕು ವಿಷಯಗಳು. ಜನ ನಾವಿಲ್ಲ ಅಂದ್ರೂ ಆ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂದರೆ ಅಲ್ಲಿ ಆ ಜನರಲ್ಲಿ ಒಂದು ಕಲ್ಚರ್ನ ಡೆವಲಪ್ ಮಾಡಬೇಕು. ಕಲ್ಚರ್ ಅಂದ್ರೇನು? ಕಲ್ಚರ್ ಇಸ್ ನಥಿಂಗ್ ಬಟ್ ವ್ಯಾಲ್ಯೂ ಪ್ಲಸ್ ಬಿಹೇವಿಯರ್ ಈಸ್ ಈಕ್ವಲ್ ಟು ಕಲ್ಚರ್ ಅಂತೀನಿ. ಆ ವ್ಯಾಲ್ಯೂಸ್ ಅಂದ್ರೇನು, ಆ ಬಿಹೇವಿಯರ್ ಅಂದ್ರೇನು, ಮುಂದಿನ ದಿನಗಳಲ್ಲಿ ಅದನ್ನು ದೊಡ್ಡದಾಗಿ ಚರ್ಚೆ ಮಾಡೋಣ. ಬಟ್ ನೀವು ನಿಮ್ಮ ಟೀಮಲ್ಲಿ ಒಂದು ರೀತಿ ನೀತಿ ರಿವಾಜುಗಳನ್ನು, ಒಂದು ಸಂಸ್ಕೃತಿನ ಹುಟ್ಟಾಕಿ. ಆವಾಗ ಮಾತ್ರ ನೀವು ಒಂದು ಗ್ರೇಟ್ ಕಮ್ಯುನಿಟಿನ ಬಿಲ್ಡ್ ಮಾಡೋಕ್ಕಾಗೋದು. ವಿತೌಟ್ ಎ ಕಲ್ಚರ್ ದೆರ್ ಇಸ್ ನೋ ಕಮ್ಯುನಿಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಒಂದು ವಿಷಯನ ಮತ್ತೆ ಪ್ರತಿಪಾದಿಸ್ತಾ ಇದ್ದೀನಿ. ವಿತೌಟ್ ಎ ಕಲ್ಚರ್ ದೆರ್ ಇಸ್ ನೋ ಕಮ್ಯುನಿಟಿ. ಓಕೆ, ವಿತೌಟ್ ಎ ಕಲ್ಚರ್ ದೇರ್ ಇಸ್ ನೋ ಕಮ್ಯುನಿಟಿ. ಸೊ 4 ಪಾಯಿಂಟ್ ಆಗಿದೆ ಅಂದ್ಕೊಂಡಿದ್ದೀನಿ. 5ನೇ ಪಾಯಿಂಟ್ ಬಂದ್ಬಿಟ್ಟು ಆ್ಯಕ್ಟಿವಿಟಿ. ಆ್ಯಕ್ಟಿವಿಟಿ ಅನ್ನೋಕ್ಕಿಂತ 5ನೇ ಪಾಯಿಂಟ್ ಆ್ಯಕ್ಷನ್ ಪ್ಲಾನ್ ಅಂತ ಹೇಳ್ಬೋದು. ಸೊ ಒಂದು ಕಮ್ಯುನಿಟಿ ಯಾವಾಗಲೂ ಎಂಗೇಜ್ಡ್ ಆಗಿರಬೇಕು, ಯಾವಾಗಲೂ ರಿಸಲ್ಟ್ ಪ್ರೊಡ್ಯೂಸ್ ಮಾಡಬೇಕು, ಔಟ್ಪುಟ್ನ ತಂದು ಕೊಡ್ತಾ ಇರಬೇಕು. ಮತ್ತು ಯಾವಾಗ ರಿಸಲ್ಟ್ ಪ್ರೊಡ್ಯೂಸ್ ಮಾಡುತ್ತೆ, ಕಮ್ಯುನಿಟಿಲಿ ಒಂದು ಎನರ್ಜಿ ಇರುತ್ತೆ, ವೈಬ್ಸ್ ಇರುತ್ತೆ. ವಿತೌಟ್ ಎ ರಿಸಲ್ಟ್ ಕಮ್ಯುನಿಟಿಲಿ ಎಲ್ಲ ಇದ್ದು ಅಲ್ಲಿ ರಿಸಲ್ಟ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಅಂದರೆ ಕಮ್ಯುನಿಟಿ ಗೋಯಿಂಗ್ ಟು ಗೆಟ್ ಸ್ಟ್ರಿಂಕನ್, ಅಂದರೆ ವೀಕ್ ಆಗ್ತಾ ಹೋಗುತ್ತೆ, ಕರಗ್ತಾ ಹೋಗುತ್ತೆ ಕಮ್ಯುನಿಟಿ. ಸೊ ಆ ಕಮ್ಯುನಿಟಿ ಕರಗಬಾರ್ದು ಅಂದರೆ ಅಲ್ಲಿ ಆ್ಯಕ್ಷನ್ ಪ್ಲ್ಯಾನ್ ಯಾವಾಗಲೂ ರೆಡಿ ಇರಬೇಕು, ಎಂಗೇಜ್ಡ್ ಆಗಿರಬೇಕು ಪ್ರತಿಯೊಬ್ಬ ತಂಡದವರು. ಅವರಿಗೆ ರಿಸಲ್ಟ್ ಅವಾಗ ಪ್ರೊಡ್ಯೂಸ್ ಆಗ್ತಾನೆ ಇರಬೇಕು ನಿರಂತರವಾಗಿ. ಆ ಆ್ಯಕ್ಷನ್ ಪ್ಲ್ಯಾನ್ನ ನೀವು ಕಮ್ಯುನಿಕೇಟ್ ಮಾಡಬೇಕು, ಅದನ್ನೇ ಕಮ್ಯುನಿಟಿ ಅನ್ನೋದು. ಅವಾಗ ಆ ಆ್ಯಕ್ಷನ್ ಪ್ಲಾನ್ ಪ್ರತಿಯೊಬ್ಬರು ಮಾಡಿದಾಗ ಒಂದು ಯೂನಿಟಿ ಬರುತ್ತೆ. ಸೊ ನೀವು ಸಕ್ಸಸ್ ಆಗ್ತೀರಾ. ಸೊ ಈ 5 ವಿಷಯಗಳನ್ನ ನಾನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಇದನ್ನೆಲ್ಲನೂ ತಂದಿಲ್ಲ, ನಾನು ತುಂಬ ಯೋಚನೆ ಮಾಡಿ ಹೇಳಿರೋಂಥದ್ದು. ಸೊ ಇಲ್ಲಿವರೆಗೂ ಯಾರು ನಿಂತಿದ್ದೀರೋ ಅವರು ಸೀರಿಯಸ್ ಪೀಪಲ್ ಅಂತ. ಸೊ ಇಲ್ಲಿವರೆಗೂ ಯಾರು ಕೇಳಿಸ್ಕೊಂಡಿದ್ದೀರಾ ಅವರು ನಿಜವಾಗ್ಲೂ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಏನೋ ಸಕ್ಸಸ್ ಆಗಬೇಕು ಅಂತ ಬಂದಿರೋರು, ನಿಜವಾಗ್ಲೂ ಒಂದು ಪ್ಯಾಸಿವ್ ಇನ್ಕಮ್ ಜನರೇಟ್ ಮಾಡಬೇಕು ಅಂತ ಬಂದಿರೋರು. ಯಾರ್ಯಾರು ಇಲ್ಲಿವರೆಗೂ ಬಂದಿದ್ದೀರಾ ಒಂದು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಮೆಂಟ್ ಹಾಕಿ ಅಂತ ಹೇಳ್ತಾ, ಸೊ ಈ ಒಂದು ಕಂಟೆಂಟ್ ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.